ನಮಸ್ಕಾರ ಕರ್ನಾಟಕ, ಶುಭೋದಯ ಸೆಲೆಬ್ರಿಟೀಸ್, ಹ್ಯಾಪಿ ಸಂಡೇ. ಏನಪ್ಪ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಈಗ ಟೈಮು 6:20 ಟೈಮೀಗ. 5 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದರೆ, ಈಗಲೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ನೀವು ಆಲ್ರೆಡಿ ತಮ್ಲೈನಲ್ಲೆಲ್ಲ ನೋಡಿರ್ತೀರ. ಆದರೂ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ. ಸೊ ಈಗೆಲ್ಲ ಫ್ರೆಂಡ್ಸ್ನ ಪಿಕಪ್ ಮಾಡಬೇಕು, ಒಬ್ಬ ಫ್ರೆಂಡ್ನ. ಸೊ ಪಿಕಪ್ ಮಾಡೋಕ್ಕೆ ಈಗ ಹೊಡ್ತಾಯಿದ್ದೀನಿ. ನೋಡಿ, ರೋಡ್ ಫುಲ್ ಖಾಲಿ, ನಾನು ಒಬ್ಬನೇ ಎದ್ದಿರೋದು ರೋಡಲ್ಲಿ. ಈಗ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಬಿಡೋವಂಥ ಟೈಮ್, ಅಲ್ಲಿಗೆ ಹೋಗಿ ಹೇಳ್ತೀನಿ. ಇದೊಂದು ಫುಲ್ ಕಂಪ್ಲೀಟ್ ಬ್ಲಾಗು, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೊರಡೋಣ. ಹಾಯ್ ಸೆಲೆಬ್ರಿಟೀಸ್, ಫೈನಲಿ ಲೊಕೇಶನ್ಗೆ ಈಗ ಬಂದಾಯಿತು. ಸೊ ಇದೆಲ್ಲಿ ಏನು ಅಂತ ನೀವು ತಿಳ್ಕೊಂಡಿಲ್ಲ, ಇನ್ನು ನಾನು ನಿಮ್ಗೆ ಹೇಳಿಲ್ಲ. ಎಲ್ಲ ಒಳಗಡೆ ಹೋಗಿದ್ದಾರೆ ಈಗ. ಆಲ್ಮೋಸ್ಟು ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ನಾನಿವತ್ತು ಬಂದಿರೋದು ಸೂಪರ್ ಸಂಡೇ ವಿತ್ RR ರಿಟ್ರೀಟ್ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಈ ಥರ ಹಿಂಗೆ ಹೋಗ್ತಾಯಿದ್ದೀವಿ, ಹಿಂಗೆ ಬರ್ತೀಯಾ ಅಂತ. ಸರಿ ಆಯಿತು ಅಂತ ಒಪ್ಕೊಂಡೆ. ಸೊ ಈಗ ರೆಸಾರ್ಟಿಗೆ ಬಂದಿದ್ದೀನಿ. ನೋಡೋಣ ಇಲ್ಲಿ ಯಾವ ಥರ ಏನಿರುತ್ತೆ ಅಂತ. ಈ ರೆಸಾರ್ಟ್ ಎಲ್ಲಿರೋದು ಅಂತ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಿಡಿಯೋದಲ್ಲಿ ಕೆಳಗಡೆ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ, ಇದು ಎಂಟ್ರೆನ್ಸು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ಅದು ಪ್ಯಾಕೇಜ್ ಇನ್ಕ್ಲೂಡ್ ಆಗಿದೆ. ಸೆಲೆಬ್ರಿಟೀಸ್ ಇದೆ ಎಂಟ್ರೆನ್ಸು. ನೋಡಿ, ಎಲ್ಲ ಬರ್ತಾ ಇದ್ದಾರಲ್ಲ. ಈ ಎಂಟ್ರೆನ್ಸಲ್ಲಿ ಬಂದರೆ ಇಲ್ಲಿ ರಿಸೆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ರಿಸೆಪ್ಷನಲ್ಲಿ ಯಾವ್ಯಾವ ಪ್ಯಾಕೇಜಲ್ಲಿ ನೀವು ಬೇಕು ಆ ಪ್ಯಾಕೇಜ್ಗೆ ಅಮೌಂಟನ್ನ ನೀವು ಪೇ ಮಾಡಬೇಕಾಗತ್ತೆ. ನಮ್ಮವರೆಲ್ಲ ಇಲ್ಲಿ ಬಂದಿದ್ದಾರೆ. ಸೊ ನಮ್ಮದೆಲ್ಲ ಆಯ್ತು, ಈಗ ಅಮೌಂಟ್ ಪೇ ಮಾಡ್ತಾಯಿದ್ದೀವಿ. ಆಮೇಲಿಂದ ಟಿಫನ್. ಸರ್, ಇದು ಬ್ಯಾಂಡ್ ಚೆಕ್ಔಟ್ ಆಗೋವರೆಗೂ ಇರಬೇಕು. ಇದು ನಿಮ್ಮ ಪ್ಯಾಕೇಜ್ನ ಇಂಡಿಕೇಟ್ ಮಾಡುತ್ತೆ. ವಿದೌಟ್ ಬ್ಯಾಂಡ್ ನೋ ಫುಡ್ ನೋ ಆಕ್ಟಿವಿಟೀಸ್. ಫುಡ್ ಆಕ್ಟಿವಿಟೀಸ್ಗೆಲ್ಲ ಬ್ಯಾಂಡ್. ಇಲ್ಲಿಂದ ಎಂಟ್ರೆನ್ಸು. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ. ಬನ್ನಿ ಹೋಣ. ಟಿಫನ್ ಸೆಂಟರಿಗೆ ಬಂದ್ವಿ ಈಗ. ತುಂಬ ಚೆನ್ನಾಗಿದೆ ಟಿಫನ್ ಸೆಂಟರ್. ಹಾಲು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇಡ್ಲಿ ನೋಡೆ, ಸಾಂಬಾರು, ಖಾರ ಪೊಂಗಲ್ಲು, ವೆರೈಟೀಸ್. ಅದಾದಮೇಲೆ ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ, ಆಮೇಲೆ ಸಾಗು, ದೋಸೆ, ಆಮೇಲೆ ಬಾಯ್ಲ್ಡ್ ಎಗ್, ಮೊಟ್ಟೆ, ಇದೆಲ್ಲ ಸಿಗುತ್ತೆ. ನಾನೀಗ ಸದ್ಯಕ್ಕೆ ಇಷ್ಟ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ರೌಂಡ್ ಬರ್ತೀನಿ. ನಾಷ್ಟ 2 ಇಡ್ಲಿ ತಿಂದೆ, 2 ಉದ್ದಿನೋಡೆ ತಿಂದೆ, ಆಮೇಲೆ ಇನ್ನೇನು ತಿಂದೆ, ಪೊಂಗಲ್ ತಿಂದೆ. ಚೆನ್ನಾಗಿತ್ತು. ಮೊಟ್ಟೆ ಇರುತ್ತೆ, ಎಲ್ಲ ಅನ್ಲಿಮಿಟೆಡು. ನಾವೇ ಎಷ್ಟು ಬೇಕಾದ್ರೂ ಹಾಕೊಬೋದು. ಟಿಫನ್ ಜಾಸ್ತಿ ಮಾಡೋಕ್ಕಾಗಲ್ಲ, ಚೆನ್ನಾಗಿರಲ್ಲ. ಇನ್ನು ನಮ್ಮವರೆಲ್ಲ ಮಾಡ್ತಾ ಇದ್ದಾರೆ. ನಮ್ಮದಾಯಿತು. ಸೊ ಇನ್ನೊಂದಿಬ್ಬರು ಜಾಯ್ನ್ ಆದರು, 3 ಜನ. ಸೊ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಾದ್ಮೇಲೆ ನಾನು ನಿಮಗೆ
ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಿರೋದು ಒಂದು ವಿಡಿಯೋ ತೋರಿಸ್ತೀನಿ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಗೊತ್ತಿಲ್ಲ, ಟಿಫನ್ ಆದಮೇಲೆ ಕಾಫಿ ಇದೆ ಅನಿಸುತ್ತೆ, ಕಾಫಿ ಕುಡ್ಕೊಂಬರ್ತೀನಿ. ಸೆಲೆಬ್ರಿಟೀಸ್ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಾವ್ರೆ. ರೆಸಾರ್ಟ್ ಸ್ವಲ್ಪ ಖಾಲಿ ಇದ್ದಿದ್ದು ಈಗ ಫುಲ್ ಹಂಗೇ ತುಂಬೋಗ್ತಾ ಇದೆ. ನೋಡ್ಬೇಕು, ಇನ್ನು 10 ಗಂಟೆ 11 ಗಂಟೆ ಆಗೋಷ್ಟರಲ್ಲಿ ಎಲ್ಲ ಫುಲ್ ಆಗಿಬಿಟ್ಟಿರ್ತಾರೆ ಅನಿಸುತ್ತೆ. ಸಂಡೇ ಅಲ್ವಾ, ಎಲ್ಲರೂ ಬರ್ತಾಯಿದ್ದಾರೆ. ಸೆಲೆಬ್ರಿಟೀಸ್ ರೆಸ್ಟ್ ರೂಮ್ ಚೆನ್ನಾಗಿದೆ. ಗೈಸ್, ಇದು ಲಾಕರ್ ರೂಮು. ಇಲ್ಲಿ ನಿಮ್ಮ ಲಗೇಜಸ್ಸು, ಬ್ಯಾಗು ಎಲ್ಲ 100 ರೂಪೀಸ್ ಕೊಟ್ಟರೆ ಲಗೇಜ್ ಎಲ್ಲ ಇಟ್ಕೊಬೋದು. ಮತ್ತೆ 100 ರೂಪೀಸ್ನವರು ರೀಫಂಡ್ ಮಾಡ್ತಾರೆ. ಅದು ಸ್ವಿಮ್ಮಿಂಗ್ ಪೂಲ್ ಅಪೋಸಿಟಲ್ಲೇ ಇದೆ. ಸೊ ಎಲ್ಲ ಬಂದಿದ್ದೀವಿ. ನಮಗೆ ಟ್ರೈನರು, ಗೈಡರು. ನಿಮ್ಮ ಹೆಸರು? ನನ್ನ ಹೆಸರು ಖಾನ್ ಅಂತ. ಅವ್ರ ಹೆಸರು ಖಾನ್ ಅಂತ. ನಮಗೆ ಗೈಡರ್ ಈಗ ವೆಲ್ಕಮ್ ಡ್ರಿಂಕ್ಸ್ ಅಲ್ಲೊಬ್ರು. ನಾನು ನಿಮ್ಮನ್ನ ಕೋಆರ್ಡಿನೇಟ್ ಮಾಡ್ತೀನಿ. ನೀವು ಚೆಕ್ಔಟ್ ಆಗೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮ ಬ್ಲಾಗ್ ಸೂಪರ್ ಆಗಿರಲಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಒಂದೊಂದು ಚಾನೆಲ್ ಐತೆ. ಆಮೇಲೆ ಲಾಸ್ಟಲ್ಲಿ ಶೂಟ್ ಔಟ್ ಕೊಡಿ. ಥ್ಯಾಂಕ್ ಯು. ಬನ್ನಿ ಈಗ ವೆಲ್ಕಮ್ ಡ್ರಿಂಕ್ಸ್ ಕೊಡೋಣ. ನಡೆಯೋದು. ಲಿಚ್ಚಿ ಒಂದು, ಮ್ಯಾಂಗೋ ಒಂದು ಜ್ಯೂಸ್ ಇದೆ. ನಂಗೊಂದು ಲಿಚ್ಚಿ ಕೊಟ್ಬಿಡಿ. ಅಯ್ಯೋ, 2 ಜ್ಯೂಸಾ? ಫಸ್ಟ್ ಹೋಗ್ತಾ ಇದ್ದಂಗೆ ನಾವು ಆಡಿದ್ದು ರಾಕೆಟ್ ರಿಜೆಕ್ಟ್ರಿ ಅಂತ. ಖಾನ್ ಅವರು ನೈಸಾಗಿ ಮಾಡಿಕೊಂಡು ನನ್ನ ಚಾನಲ್ ನೇಮ್ ಕೇಳ್ಕೊಂಡು ಬಿಟ್ರು. ನೋಡಿ, ಎದೆ ಜಗ್ ಅಂದ್ಬಿಡ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನೀವೇ ನೋಡಿ. ಬ್ಯಾಕ್ ಗ್ರೌಂಡಲ್ಲಿ ನಮ್ಮ ಅಕ್ಕನ ವಾಯ್ಸ್ ಯಾರ್ಯಾರು ಕರೆಕ್ಟಾಗಿ ಕೇಳಿಸ್ಕೊತೀರಾ ಅವ್ರಿಗೆ ನಗು ಬರ್ದಿರ ಅಂತೂ ಇರಲ್ಲ. ನನ್ನ ಫೋನ್ ಏನಾಗಿದೆಯೋ ಓಡ್ಕ್ರೋ ಮನೋಜ್ ಹತ್ರ ಇರ್ಬೋದು ಅನ್ಕೊಂತೀನಿ ಕಡೆ. ಕರೆಕ್ಟ್ ಮನೋಜ್ ಕೈ ಕೊಟ್ಟೆ ನಾವು. ರೆಡಿ ವಿಡಿಯೋ ನಾಗರ ನೀವು ಆಡ್ರಿ, ಸಾಮಾನು ಆಡ್ಸಲ್ಲ. ಕಾಲ ಆಪರೇಷನ್ ಆಗಿದೆ. ಸೂಪರ್ ಆಗಿತ್ತು ಮಾತ್ರ. ಸೆಲೆಬ್ರಿಟಿ ಸ್ಟಾರ್ಟಿಂಗ್ ಎದೊಳ ಹೋದ್ರೆ ಢಂಗ್ ಅನ್ನಿತ್ತು ಹಂಗೆ, ಆಮೇಲೆ ಏನಾಗಲ್ಲ. ಓಕೆ, ಸೆಲೆಬ್ರಿಟೀಸ್ ರಾಕೆಟ್ ಎಜೆಕ್ಟರ್ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ರಾಕೆಟ್ ಎಜೆಕ್ಟರು. ಫಸ್ಟ್ ಟೈಮ್ ಆಡಿದ್ದು, ನನಗೆ ಗೊತ್ತಿಲ್ಲ ಇದು ಮೇಲೆ ಹಿಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಕಿದ್ರು ಎಲ್ಲ ನಿಂತ್ಕೊಂಡೆ ಆರಾಮಾಗೆ. ಸಡನ್ನಾಗಿ ಬಗ್ ಅಂತ ಅಂದ್ಬಿಡ್ತು. ಸಡನ್ನಾಗಿ ಮೇಲಕ್ಕೆ ಹೋಗ್ಬಿಟ್ಟು ಕಾಲು ಬೇರೆ ಮುಂದೆ ಮಾಡು ಅಂತಂದಿದ್ರ. ಫುಲ್ ಹಿಂಗೆ ಫುಲ್ ಉಲ್ಟಾನೇ ಆಗಿಬಿಟ್ಟಿದ್ದೆ ನಾನು ಫಸ್ಟ್ ಇದರಲ್ಲಿ. ಉಲ್ಟಾಗಿ ಆಮೇಲೆ ಕರೆಕ್ಟಾಗಿ ಪೊಸಿಷನ್ಗೆ ಬಂದಿದ್ದು. ಸಾಕಾಗಿದೆ. ಬಟ್ ಗುಂಡಿಗೆಲಿ ಧೈರ್ಯ ಇರೋರು ಮಾತ್ರ ಮಾಡಬೇಕು. ಇವಾಗ ಇನ್ನೊಬ್ರು ನಮ್ಮ ಟೀಮ್ ಅವ್ರು ಇನ್ನೊಬ್ರು ಮಾಡ್ತಿದ್ದಾರೆ. ನೋಡೋಣ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡಿ. ಸೌಂಡ್ ಹೆಂಗೆ ಬರುತ್ತೆ ನೋಡಿ. ಸೆಲೆಬ್ರಿಟೀಸ್ ಈಗ ನಮ್ಮ ಟೀಮ್ ಅವ್ರು ಇನ್ನೊಬ್ರು ಹೋಗ್ತಾ ಇದ್ದಾರೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಿಧಾನ
ಅಮ್ಮ ಬರುತ್ತೆ ಬರುತ್ತೆ. ಅವರೇ ಹೇಳ್ಕೊಂಡವ್ರೆ, ಇಲ್ಲ ನಮ್ಮ ಸಾಮಾನು ಇದೆ, ನಾವು ಸಾಮಾನು ತೊಗೊಂಡು ಫ್ಲಾಟ್ ಅವ್ರು ತೊಗೊಂಡು ಅಂತ ಹೇಳ್ಬಿಟ್ಟಾರೆ. ಅದಕ್ಕೆ ದೊಡ್ಡದಾಗಿ ಬೆಳೆಸೋದು ಏನು ಬೇಕಾಗಿಲ್ಲ. ಏನ ಒಂದು ಗೇಮ್ ಆಯ್ತು ಇವಾಗ. ನಾನು ಹೇಳಿದ್ನಲ್ಲ ಯಾವ ಗೇಮ್ ಅಂತ. ಈಗ ಇನ್ನೊಂದು ಗೇಮ್ ಬರಬೇಕು. ನಮ್ಮ ಅಕ್ಕ ಫೋನ್ ಮಿಸ್ ಮಾಡ್ಕೊಂಬಿಟ್ಟಿದ್ದಾಳೆ. ಎಲ್ಲೋ ಟಾಯ್ಲೆಟಲ್ಲಿ ಎಲ್ಲೋ ಇಟ್ಟಲಂತೆ. ಅದಾದ್ಮೇಲಿಂದ ಗೊತ್ತಾಗಲಿಲ್ಲ. ಈಗ ಕ್ಯಾಮ್ರಾ ರೂಮಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಚೆಕ್ ಮಾಡಿಸ್ತಾ ಇದ್ದಾರೆ. ಸಿಗುತ್ತೋ ಏನೋ ನೋಡಬೇಕು. ನೆಕ್ಸ್ಟ್ ಈ ಗೇಮ್ ಆಡ್ಬೇಕನ್ಸುತ್ತೆ. ನೋಡಿ ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಗೈಡು ಕರ್ಕೊಂಡು ಹೋಗಿದ್ದಾರೆ ಕ್ಯಾಮ್ರಾ ರೂಮ್ಗೆ ಚೆಕ್ ಮಾಡ್ಸೋಕ್ಕೆ. ಈಗ ಎಲ್ಲರೂ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಜಿಪ್ ಲೈನ್ ಆಡೋಕ್ಕೆ ಬರ್ತಾಯಿದ್ದೀನಿ. ಮೇಲ್ಗಡೆ ಹತ್ತಾ ಇದ್ದೀನಿ. ಇಲ್ಲಿ ಜನ ಇದ್ದಾರೆ ಇನ್ನು. ಜಿಪ್ ಲೈನು. ನೆಕ್ಸ್ಟ್ ನಾನೇ ಇವಾಗ ಕ್ಯೂಯಲ್ಲಿ ನಿಂತಿರೋದು. ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ವಂತೆ. ಬ್ಯಾಲೆನ್ಸಿಂಗ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈಗಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ದೂರ ಇದೆ ಅಂತ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ನಾನು. ನೋಡೋಣ ಹೆಂಗೆ. ಫಸ್ಟ್ ಟೈಮು, ಎಲ್ಲ ಗೇಮು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಗ್ತಾಯಿದೆ. ನಮ್ಮವರೆಲ್ಲ ಕೆಳಗಡೆ ಇದ್ದಾರೆ. ಫೋನ್ ಇನ್ನೂ ಸಿಕ್ಕಿಲ್ಲ. ಮಾತಾಡ್ಬಿಡಿ, ಒಂದು ಬೈಟ್ ಕೊಡ್ತೀರಾ ಹೇಳಿ. ಸೆಲೆಬ್ರಿಟಿ ಜಿಪ್ ಲೈನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬಾಯ್. ಸೆಲೆಬ್ರಿಟೀಸ್ ಜಿಪ್ ಲೈನು ಕೂಡ ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ದು. ಸಖತ್ ಚೆನ್ನಾಗಿತ್ತು. ಕ್ರೇಜಿ ಫೀಲಿಂಗು. ಅಲ್ಲಿಂದ ಬರುವಾಗ ಏನು ಅನ್ಸಲ್ಲ. ಬಟ್ ಇಲ್ಲಿ ಸಣ್ಣ ಸೆಂಟ್ರಲ್ಲಿ ಬರ್ತಾ ಅದು ಹಿಂಗಿರುತ್ತಲ್ಲ ಕರ್ವು, ಅಲ್ಲಿ ಸೈಕಲ್ ಹಿಂಗೆ ಒಂದು ಸ್ವಲ್ಪ ಶೇಕ್ ಆಗುತ್ತೆ. ಆವಾಗ ನಾವು ತುಳಿಯೋದನ್ನ ಬಿಡಬಾರ್ದು. ಅಂದರೆ ಮಾಮೂಲಿ ನಾರ್ಮಲಾಗಿ ಹೆಂಗೆ ತುಳಿತೀವೋ ಹಂಗೆ ತುಳಿಬೇಕು. ಅವಾಗ ಏನಾಗಲ್ಲ, ಹೊರಟೋಗುತ್ತೆ. ತುಳಿಯೋದು ಬಿಟ್ಟು ಅಂತಂದರೆ ನಿಂತ್ಕೊಂಡ್ಬಿಡುತ್ತಲ್ಲ, ಮತ್ತೆ ನಾವು ಅದನ್ನು ರೈಸ್ ಅಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಚೆನ್ನಾಗಿತ್ತು. ಧೈರ್ಯವಾಗಿ ಆಡಬೇಕು ಯಾವುದೇ ಗೇಮ್ಸ್ ಆದ್ರೂ. ಆವಾಗ ನಮಗೇನಾಗಲ್ಲ. ಧೈರ್ಯವಾಗಿ ಆಡಿಲ್ಲ ಅಂತಂದರೆ ಸಖತ್ ಪ್ರಾಬ್ಲಮ್ ಆಗುತ್ತೆ. ಈಗ ಇನ್ನೊಂದು ಗೇಮ್ ಇದೆ, ಬ್ಯಾಲೆನ್ಸಿಂಗ್ ಗೇಮು. ನಾನು ಇದೆಲ್ಲ ಬಿಚ್ಚಿಬಿಟ್ರೆ ಮತ್ತೆ ಹಾಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೂ ತೆಗ್ದಿಲ್ಲ. ಈಗ ಇನ್ನೊಂದಿದೆ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ಇವಾಗ ಬ್ಯಾಕ್ಗ್ರೌಂಡಲ್ಲಿ. ನೆಕ್ಸ್ಟ್ ಈ ಗೇಮ್ ಇದೆ, ಬ್ಯಾಲೆನ್ಸಿಂಗ್ ಗೇಮ್ ಇದು. ಅಲ್ಲಿಂದ ಇಲ್ಲಿಗೆ ದಾಟ್ಕೊಂಡು ಹೋಗೋದು, ಅಲ್ಲಿಂದ ಇಲ್ಲಿಗೆ ದಾಟ್ಕೊಂಡು ಹೋಗೋದು. ನೆಕ್ಸ್ಟ್ ಇವಾಗ ಈ ಗೇಮ್ ಮಾಡಬೇಕು. ನಮ್ಮವರೆಲ್ಲ ಇಲ್ಲೊಂದು ಜೋಕಲಲ್ಲಿ ದಾಡ್ತಾವ್ರೆ ನೋಡಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಕಿರ್ಚಾಡ್ತಾವ್ರೆ ಫುಲ್ ಎದ್ರಿಕೊಂಬಿಟ್ಟು. ಗೀತಾ ಅವರು ಹಾಂ ಗೀತವ್ರು ನೋಡಿ. ಅಮ್ಮ ದೇವ್ರಿ, ಅಯ್ಯೋ ಜೋಕಲ್ಲ ಅಲ್ಲಿಗೇನೆ. ಈಗ ರೋಪಿಂಗ್ಗೆ ಮಾಡೋಕ್ಕೆ ರೋಪ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಮಾತೇ ಇಲ್ಲ. ಹಿಂಗೆ ಬರೋದು, ಹಿಂಗೆ ಬರೋದು. ಫೋನ್ ಹಿಡ್ಕೊಳಕ್ಕಾಗುತ್ತೆ ನೋಡ್ತೀನಿ ವಿಡಿಯೋ ಮಾಡೋವಾಗ. ಇದು ಹಿಡ್ಕೊಬೋದು ಅನಿಸುತ್ತೆ, ಒಂದು ಕೈಯಲ್ಲಿ ಹ್ಯಾಂಡ್ಲ್ ಮಾಡ್ಬೋದು ಆರಾಮಾಗೆ. ನೋಡೋಣ, ಇದು ಒಂದು ಫಿಲಮ್ ಮಾಡೋಣ. ಎಲ್ಲ ಎಕ್ಸ್ಪೀರಿಯೆನ್ಸು ಮಾಡಿಬಿಡ್ಬೇಕು ಅಂತಲೇ ನಾನು ರೆಡಿ ಆಗ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲ ಗೇಮ್ ಆಡಲೇಬೇಕು ಅಂತ. ನೋಡೋಣ ಹೆಂಗಿರುತ್ತೆ ಅಂತ. ಸ್ಟಾರ್ಟ್ ಆಯಿತು, ಹೋಗ್ತಾ ಇದ್ದೀನಿ ಈಗ. ಚೆನ್ನಾಗಿದೆ. ಈ ಕಡೆ ತಿರ್ಕೊಂಡ್ಬಿಟ್ಟಿದ್ದೀನಿ ನಾನು. ಅದೇ ಬೇಜಾರು. ಫೈನಲಿ ಬಂದೆ. ಇವಾಗ ಬಾಣ ಬಿಡಕ್ಕೆ ಬಂದಿದ್ದೀನಿ. ಬಾಣ ಬಿಡೋ ಗೇಮ್ ನೆಕ್ಸ್ಟ್. ಈಗ ನೋಡೋಣ ಕರೆಕ್ಟಾಗಿ ರೆಡ್ ಮಾರ್ಕ್ ಹೊಡಿತೀನ ಇಲ್ವ ಅಂತ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಬಾಣ ಬಿಡಕ್ಕೆ ಬಂದಿದ್ದೀನಿ.
ಅಲ್ಲಿಗೆ ಡೈರೆಕ್ಟು ಎಲ್ಲೋಗೆ ಹೊಡಿಬೇಕು ಅಂತ ಆಸೆ, ನೋಡೋಣ ಏನಾಗುತ್ತೆ ಅಂತ. ಏನೇ ಮಾಡಿಲ್ಲ ಅವರು. ಇವಾಗ ಇನ್ನೊಂದ್ಸತಿ ಆಡ್ತಾ ಇದ್ದೀನಿ. ಹೊಡೆದೆ 3-3 ಹೊಡೆದೆ ಈ ಸಲ. ಒಂದ್ಸಲ ವೀಡಿಯೋನೇ ಮಾಡಿಲ್ಲ ಅವರು, ಬರೀ ಫೋಟೋ ಹಿಡಿದ್ಬಿಟ್ಟವ್ರೆ. ಎಲ್ಲೋಗಿ ಬಿದ್ದಿತ್ತದು, ಆವಾಗ ವೀಡಿಯೋನೇ ಮಾಡಿಲ್ಲ ಅವರು. ಈಗ 3-3 ಹೊಡೆದೆ, ಬಟ್ ಎಲ್ಲೋಗಿ ಬಿದ್ದಿಲ್ಲ, ನಾರ್ಮಲಾಗಿ ಎಲ್ಲ ಒಂದು ಕಡೆ ಬಿತ್ತು. ಹಾಯ್ ಹಾಯ್. ಸ್ವಿಮ್ಮಿಂಗ್ಗೆ ಅಂತ ಎಲ್ಲ ಹೋಗ್ತಾಯಿದ್ದೀವಿ. ನೋಡೋಣ, ಇನ್ನೊಂದು ಎಷ್ಟೊಂದು ಗೇಮ್ಸ್ ಇತ್ತು, ಬಟ್ ಈಗ ಆಲ್ರೆಡಿ ಸ್ವಿಮ್ಮಿಂಗ್ ಹೋಗ್ಬಿಟ್ಟಿದ್ದಾರೆ. ನಾವು ಈಗ ಅವ್ರಿಗೆ ಹೋಗಿ ಜಾಯ್ನ್ ಆಗಬೇಕು. ಈ ಗೇಮು ಹೊಡೆದೆ, ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ 2 ಕೈ ಹಿಡ್ಕೊಳ್ಳೇಬೇಕು. ಸೊ ನೆಕ್ಸ್ಟು ಇದೆಲ್ಲ ಇನ್ನೂ ಪೆಂಡಿಂಗ್ ಇದೆ, ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಜಾಸ್ತಿ ಜನ ಆಗ್ತಾರೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ.